ನಾವು ಗಾಬರಿಗೊಳ್ಳುವಂಗೆ ಮಾಡ್ಲಿಕ್ಕತ್ತವ್ರಿ. ಅಂದ್ರೆ ಈ ಕೋಚ್ನಿಂದ ಟೆಸ್ಟ್ಗಳನ್ನು ಗೆಲ್ಲಕ್ಕೆ ಆಗಲಿಕ್ಕಿಲ್ಲವಾ ಅಂತೇಳಿ. ಯಾಕಂದರೆ ಗಂಭೀರ್ ಅವರ ಕರಿಯರ್ ಗಮನಿಸಿದಾಗ ವಿಶೇಷವಾಗಿ ಅವರು ಸಹ ಟೆಸ್ಟ್ಗಳಲ್ಲಿ ಅಂಥ ಪರಿಣಾಮಕಾರಿಯಾಗಿ ಓಪನರ್ ಆಗಿಲ್ಲ ಅನ್ನೋದು ಅಷ್ಟೇ ಗಮನಾರ್ಹ. ಹೌದು, ಹಿಟ್, ರನ್, ಕ್ಯಾಚ್ ಅಂತ ಹೇಳ್ತಾ ಒಳ್ಳೆಯ ಒಬ್ಬ ಹುರುಪಿನ ವ್ಯಕ್ತಿ. ಆದರೆ ಸಂಯಮ ಅನ್ನೋದು ಸ್ವಲ್ಪ ಕಡಿಮೆ ಇವರಲ್ಲಿ ಅಂತ. ಅವ್ರ ಸ್ವಭಾವದಲ್ಲಿ ಸ್ವಲ್ಪ ಮುಂಗೋಪು ಜಾಸ್ತಿ ಅಂತ ಅನ್ನಿಸ್ತದೆ. ಈ ಪ್ರಭಾವನ ಅವರ ಆಟದ ಮೇಲೆ ಮತ್ತು ಕೋಚಿನ ಮೇಲೂ ಆಗ್ತಿರಬಹುದು ಅನ್ನುವಂಥ ಮಾತುಗಳು. ಯಾಕಂತಂದ್ರೆ ಅವರು ಒಂದು ಕಡೆ ತಮ್ಮ ಬಗ್ಗೆ ತಾವು ಹೇಳ್ಕೊಳ್ಳೋ ಮುಂದೆ ಅಥವಾ ಇನ್ನೊಂದು ಹೇಳ್ಕೊಳ್ಳೋ ಮುಂದೆ ನಮ್ಮ ಕ್ರಿಕೆಟ್ ಬಗ್ಗೆ ಹೇಳೋ ಮುಂದೆ ಕೆಲವು ವ್ಯಕ್ತಿಗಳನ್ನು ಒಬ್ಬರನ್ನ ಆರಾಧಿಸ್ತಾ ಹೋಗುವಂಥ ಒಂದು ಪ್ರವೃತ್ತಿ ನಮ್ಮಲ್ಲಿದೆ. ದೇವರನ್ನಾಗಿ ಮಾಡೋದು ಮತ್ತೇನು ಮಾಡೋದು ಅದು ಆಗಬಾರ್ದು. ಎಲ್ಲರಿಗೂ ಸಮಾನ ಅವಕಾಶ ಬೇಕು ಆಟಗಾರರಿಗೆ ಅನ್ನೋ ಮೂಲಕ ತಾವು ಯಾರು ವಿರೋಧಿ ಮತ್ತು ಎಂಥ ವಿರೋಧಿನ ತೋರಿಸ್ಕೊಂಡಿದ್ರು. ಇದರ ಅರ್ಥ ಅವ್ರು ಹೇಳೋದು ತಪ್ಪಂತೂ ನಾನು ಹೇಳೋದಿಲ್ಲ. ಯಾಕಂದರೆ ನಮ್ಮ ಆಟ ಆಗಿ ನೋಡ್ಬೇಕು ನಾವು. ಅಲ್ಲಿ ದೇವಮಾನವನ್ನು ನೋಡೋದು ಮತ್ತೇನು ನೋಡೋದಲ್ಲ. ಒಬ್ಬ ಒಳ್ಳೆಯ ಆಟಗಾರ, ಒಳ್ಳೆಯ ಆಟಗಾರ, ಸಚಿನ್ ಇರಲಿ ಅಥವಾ ಗವಾಸ್ಕರ್ ಇರಲಿ ಅಥವಾ ಇನ್ನೊಬ್ಬರು ಯಾರೋ ಇರಲಿ, ರಾಹುಲ್ ದ್ರಾವಿಡ್ ಇರಲಿ, ಇವ್ರನ್ನ ಒಬ್ಬ ಆಟಗಾರರನ್ನಾಗಿ ನೋಡ್ಬೇಕು ವಿನಃ ಅವರು ಏನಪ್ಪ ಕ್ರಿಕೆಟ್ ದೇವರು ಮತ್ತೇನು ಅನ್ನುವಂಥದ್ದಲ್ಲ. ಮತ್ತು ಜೊತೆಗೆ ಇನ್ನುಳಿದವ್ರಿಗೂ ಅವಕಾಶ ಕೊಡಬೇಕು ಅನ್ನುವಲ್ಲಿ ಸತ್ಯನೂ ಅದ. ಕೇವಲ ಕೆಲವೇ